ಕಾವೇರಿ ನೀರು ಬಿಡೋದಕ್ಕೆ ಈಗಾಗಲೇ ಆದೇಶವನ್ನ ನೀಡಲಾಗಿದೆ. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿದೆ. ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳು, ಇಲಾಖೆಯ ಹಿರಿಯ ತಾಂತ್ರಿಕ ಸಲಹೆಗಾರರು, ಹಿರಿಯ ವಕೀಲರು ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಹಾಜರಿರ್ತಾರೆ. ಇವರೆಲ್ಲರ ಜೊತೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಭಾಗಿಯಾಗ್ತಾರೆ. ಮುಂದಿನ ಕಾನೂನಾತ್ಮಕ ಹೋರಾಟ ಯಾವ ರೀತಿಯಾಗಿರಬೇಕು ಅದರ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ ಕಾವೇರಿ ನೀರನ್ನ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿದ ಬೆನ್ನಲ್ಲೇ ಸಿಡಬ್ಲ್ಯೂಎಂಎ ಕೂಡ ಆದೇಶವನ್ನ ನೀಡಿದೆ. ಈಗ ರಾಜ್ಯದ ರೈತರ ಹಿತರಕ್ಷಣೆ ಕಾಯೋದು ಸರ್ಕಾರದ ಜವಾಬ್ದಾರಿ. ಅದು ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಇವತ್ತು ಸಭೆಯನ್ನ ಕರೆದಿದ್ದಾರೆ ಸಿಎಂ ಅನ್ನುವಂತ ಮಾಹಿತಿ. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದೆ. ಹಿರಿಯ ವಕೀಲರು ಕೂಡ ಇರ್ತಾರೆ. ಕಾನೂನಾತ್ಮಕ ಹೋರಾಟ ಏನು ಇದ್ರ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರು, ಒಂದು ಕಡೆಯಲ್ಲಿ ಸಿಡಬ್ಲ್ಯೂಆರ್ಸಿ ಈ ಆದೇಶವನ್ನು ಕೂಡ ಪಾಲನೆ ಮಾಡಬೇಕಾದಂತ ಪರಿಸ್ಥಿತಿ ರಾಜ್ಯದ್ದು. ಅದರ ಜೊತೆಯಲ್ಲಿ ನೀರನ್ನ ಹರಿಸಬೇಕೋ ಬೇಡವೋ ಅನ್ನುವಂತ ಪ್ರಶ್ನೆ. ಮುಂದೆ ಇರುವಂತಹ ಆಯ್ಕೆ ಒಂದೇ ಕಾನೂನಾತ್ಮಕ ಹೋರಾಟ. ಆದ್ರೆ ಏನಾಗಬಹುದು? ಈಗಾಗಲೇ ತಮಿಳುನಾಡು ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರೋದ್ರಿಂದ ಕಾನೂನಾತ್ಮಕವಾಗಿ ಏನಾಗಬಹುದು? ಇವತ್ತಿನ ಸಭೆಯಲ್ಲಿ ಏನೇನು ಚರ್ಚೆ ಆಗಬಹುದು ಅಂತ ಚಂದ್ರು? ಅಶ್ವಿನಿ, ಖಂಡಿತವಾಗ್ಲು ಏನ್ ಪ್ರತಿ ತಿಂಗಳು ಕೂಡ ಈ ಕನಿಷ್ಠ ಇಷ್ಟು ಟಿಎಂಸಿ ನೀರು ಬಿಡಬೇಕು ತಮಿಳುನಾಡಿಗೆ ಅನ್ನುವಂತ ವಿಚಾರವಾಗಿ ಈಗಾಗಲೇ ಹಿಂದಿನಿಂದಲೂ ಕೂಡ ರೂಢಿಯಲ್ಲಿತ್ತು. ಆದ್ರೆ ಎಲ್ಲೊಂದು ಕಡೆ ಏನು ರಾಜ್ಯದಲ್ಲಿ ನಿಗದಿಯಂತೆ ಮುಂಗಾರು ಕೈ ಕೊಟ್ಟಿದ್ದು, ಎಲ್ಲೊಂದು ಕಡೆ ಈ ಮುಂಗಾರು ಕೈ ಕೊಟ್ಟಿರೋದ್ರಿಂದ ಬರದ ಛಾಯೆ ಇದೆ. ಸೊ ಕಾವೇರಿ ಬೇಸಿನ್ನಲ್ಲಿ ಮಳೆ ಆಗ್ತಾ ಇಲ್ಲ. ಆದ್ರೆ ಈಗ ಹಿಂಗಾರು ಅಲ್ಪ ಸ್ವಲ್ಪ ಮಳೆ ಆಗಿರ್ತಕ್ಕಂಥದ್ದು, ಹೀಗಾಗಿ ಒಳಹರಿವು ಹೆಚ್ಚಾಗಿರ್ತಕ್ಕಂಥದ್ದು ಈಗ ಸಮಸ್ಯೆಗೆ ಕಾರಣವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನಿನ್ನೆ ನಡೆದಂತ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಏನು ತಮಿಳುನಾಡಿಗೆ 15 ದಿನಗಳ ಕಾಲ 12,000 ಕ್ಯೂಸೆಕ್ ನೀರನ್ನ ಹರಿಬಿಡಬೇಕು ಅನ್ನುವಂತ ಆದೇಶ ಆಯ್ತು. ಅದನ್ನೇ ಸಿಡಬ್ಲ್ಯೂಎಂಎ ಕೂಡ ಎತ್ತಿ ಹಿಡಿದಿರ್ತಕ್ಕಂಥದ್ದು. ಹೀಗಾಗಿ ಇದು ಎಲ್ಲ ಒಂದ್ ಕಡೆ ರಾಜ್ಯಕ್ಕೆ ಸಂಕಷ್ಟವನ್ನ ಸಿಲುಕುವಂತೆ ಆಗಿರ್ತಕ್ಕಂಥದ್ದು. ಕುಡಿಯೋ ನೀರನ್ನಾದ್ರೂ ಉಳಿಸ್ಕೋಬೇಕು, ಅಲ್ಪ ಸ್ವಲ್ಪ ರೈತರಿಗೂ ಕೂಡ ಬೆಳೆಯನ್ನ ಬೆಳೆಯೋದಕ್ಕೆ ಕೊಡಬೇಕು ಅನ್ನುವಂತ ನಿರ್ಧಾರವನ್ನ ಮಾಡ್ಕೊಳ್ಳಲಾಗಿತ್ತು. ಅದು ಎಲ್ಲೊಂದ್ ಕಡೆ ಅದಕ್ಕೆ ಹಿಂದೇಟು ಆಗಿರ್ತಕ್ಕಂಥದ್ದು. ಸೊ ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ತಮಿಳುನಾಡು ಕೇಸನ್ನ ಹಾಕಿತ್ತು, ಕರ್ನಾಟಕದಿಂದ ತಮಿಳುನಾಡಿಗೆ ನೀರನ್ನ ಬಿಡ್ತಾ ಇಲ್ಲ ಅನ್ನೋ ವಿಚಾರವಾಗಿ. ಸೊ ಈಗಾಗಲೇ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಎರಡೂ ಕೂಡ ತೀರ್ಪನ್ನ ಕೊಟ್ಟಿತ್ತು. ಅದರಂತೆ ಈ ಹಿಂದೆ 15 ದಿನಗಳ ಕಾಲ 5,000 ಕ್ಯೂಸೆಕ್ ನೀರನ್ನ ಬಿಡಲಾಗಿತ್ತು. ಆದ್ರೆ ಮತ್ತೆ ಈಗ ಮುಂದಿನ 15 ದಿನಗಳ ಕಾಲ 12,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅನ್ನೋಂಥದ್ದೇನಿದೆ. ಸೊ ಇದರಿಂದ ರಾಜ್ಯಕ್ಕೆ ಸಮಸ್ಯೆ ಆಗುತ್ತೆ, ಕುಡಿಯೋದಕ್ಕೂ ಕೂಡ ಕಷ್ಟವಾಗುತ್ತೆ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ತಮಿಳುನಾಡು ಕೇಸ್ ಹಾಕಿತ್ತು, ಅಲ್ಲಿಯೇ ರಾಜ್ಯದ ಸಂಕಷ್ಟವನ್ನ ಹೇಳ್ಕೊಳ್ಳೋದಕ್ಕೆ ಒಂದು ಸಕಲ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಆ ಸಭೆಯಲ್ಲಿ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಮಾಡ್ಲಿರ್ತಕ್ಕಂಥದ್ದು. ಕರ್ನಾಟಕದ ಪರವಾಗಿ ವಕೀಲರು ಯಾವ ರೀತಿಯಾಗಿ ಸಮರ್ಥವಾಗಿ ವಾದವನ್ನ ಮಾಡಬೇಕು, ಯಾವೆಲ್ಲ ವಿಚಾರಗಳನ್ನ ಅಂಶಗಳನ್ನ ಪ್ರಬಲವಾಗಿ ಮಂಡಿಸಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಸಭೆಯಲ್ಲಿ ಅಂತಿಮವಾಗಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಬಹಳ ಕುತೂಹಲ ಇರತಕ್ಕಂಥದ್ದು. ಈಗಾಗಲೇ ಮುಖ್ಯಮಂತ್ರಿಗಳು ನೆನೆಯೇ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ರಾಜ್ಯದಲ್ಲಿ ಕುಡಿಯೋ ನೀರು ಜೊತೆಗೆ ಅಲ್ಪ ಪ್ರಮಾಣದಲ್ಲಿ ರೈತರಿಗೂ ಕೂಡ ನೀರು ಕೊಡಬೇಕಾಗಿರ್ತಕ್ಕಂಥದ್ದು. ಅದು ಯಾವ ನಿಟ್ಟಿನಲ್ಲಿ ಮಾಡಬೇಕು ಅನ್ನುವಂಥದ್ದು ನಾಳೆ ನಿರ್ಧಾರ ಮಾಡ್ತೀವಿ ಅಂತ ತಿಳಿಸಿದ್ರು. ಅದರಂತೆ ಇವತ್ತು ಸಭೆ ಕೂಡ ನಡೆಯಲಿದ್ದು ಏನ್ ತೀರ್ಮಾನವನ್ನ ಅಂತಿಮವಾಗಿ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಇರತಕ್ಕಂಥದ್ದು. ಅಶ್ವಿನಿ, ರೈಟ್ ಚಂದ್ರು, ಥ್ಯಾಂಕ್ ಯು ಡೀಟೇಲ್ಸ್ಗೆ.